ಈ ಬಾರಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ, ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯುತ್ತೇವೆ. ಇದು ಜನವರಿ 3ನೇ ತಾರೀಕು ಇಂದು ಶುರುವಾಗಿ 4ನೇ ತಾರೀಕು ಮಧ್ಯಾಹ್ನದವರೆಗೆ ಈ ಒಂದು ಹುಣ್ಣಿಮೆ ಇರುತ್ತದೆ. ಈ ಒಂದು ಹುಣ್ಣಿಮೆಯ ದಿನದಂದು ದುರ್ಗೆಯ ವಿವಿಧ ಅವತಾರಗಳನ್ನು ಕೂಡ ಪೂಜಿಸಲಾಗುತ್ತದೆ. ಬನದ ಹುಣ್ಣಿಮೆಯಂದು ರಾಜ್ಯದ ಎಲ್ಲಾ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಈ ದಿನ ನೀವು ತಾಯಿಯನ್ನು ನೆನೆದು ಉಪವಾಸ ಮಾಡಿ ಪೂಜೆ ಮಾಡುವುದರಿಂದ ತುಂಬಾನೇ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಹಾಗೆ ಜಾತಕದಲ್ಲಿ ಚಂದ್ರನ ದೋಷ ಇರುವವರು ಈ ಹುಣ್ಣಿಮೆ ತಿಥಿಯೊಂದು ಚಂದ್ರನನ್ನು ಪೂಜಿಸಬೇಕು. ಹಾಗೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ಆಹಾರವನ್ನು ಸೇವನೆ ಮಾಡಬೇಕು. ಇನ್ನು ಕೆಲವರು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಕಥೆಯನ್ನು ಕೂಡ ಮಾಡಿಸ್ತಾರೆ. ಯಾಕೆಂದ್ರೆ ಹುಣ್ಣಿಮೆ ದಿನ ಮನೆಗಳಲ್ಲಿ ಸತ್ಯನಾರಾಯಣ ಕಥೆ ಮಾಡಿಸುವುದಕ್ಕೆ ತುಂಬಾನೇ ಪ್ರಶಸ್ತವಾಗಿರುತ್ತೆ. ಬನದ ಹುಣ್ಣಿಮೆಯ ತಿಥಿ 3ನೇ ತಾರೀಕು, ಅಂದರೆ ಈ ದಿನ ಶುಕ್ರವಾರ ಸಂಜೆ 6:53ಕ್ಕೆ ಇದು ಆರಂಭವಾಗಿದೆ. ಇದರ ಮುಕ್ತಾಯ ಮಾರನೇ ದಿನ, ಅಂದರೆ ನಾಳೆ ಶನಿವಾರ ಮಧ್ಯಾಹ್ನ 3:32 ಮಧ್ಯಾಹ್ನಕ್ಕೆ ಇದು ಕೊನೆಗೊಳ್ಳುತ್ತೆ. ಪುಷ್ಯ ಮಾಸದ ಹುಣ್ಣಿಮೆ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದರೆ ಉತ್ತಮವಾದ ಫಲ ಪಡೆಯಬಹುದು. ಇದು ಪುರಾಣದಲ್ಲಿ ಕೂಡ ಉಲ್ಲೇಖವಾಗಿದೆ. ಎಂತಹ ಗ್ರಹಗಳು ಪಾಪ ಗ್ರಹಗಳ ದೃಷ್ಟಿಗೆ ಒಳಪಟ್ಟಿದ್ದರೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಇದು ಆಂಗ್ಲ ಕ್ಯಾಲೆಂಡರ್ ವರ್ಷದ ಜನವರಿಯಲ್ಲಿ ಬರುವುದರಿಂದ ಇದನ್ನು ಮೊದಲ ಹುಣ್ಣಿಮೆ ಎಂದು ನಾವು ಹೇಳುತ್ತೇವೆ. ಅಗಸ್ತ್ಯ ಋಷಿಗಳು ಬನಶಂಕರಿ ದೇವಿಯನ್ನು ಬನಸಿರಿ ದೇವಿ ಎಂದು ಕರೆದರು. ಈ ಕಾರಣದಿಂದ ಬನ ಎಂದರೆ ಅರಣ್ಯದ, ಸಿರಿ ಅಂದರೆ ಸಂಪತ್ತು. ಬನದ ಹುಣ್ಣಿಮೆಯ ನವರಾತ್ರಿಯು ಪ್ರತಿ ವರ್ಷ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಂದು ಇದು ಪ್ರಾರಂಭ ಆಗುತ್ತೆ. ಇನ್ನು ಈ ತಾಯಿಯು ಆರೋಗ್ಯವನ್ನು ನೀಡುತ್ತಾಳೆ. ಅಂದರೆ ಬನಶಂಕರಿ ಹಲವಾರು ರೂಪಗಳಲ್ಲಿ ಅವತರಿಸಿ ನಮ್ಮ ದೇಹದ ನಾನಾ ಭಾಗಗಳನ್ನು ಇವಳು ರಕ್ಷಿಸುವಳು ಎಂಬ ನಂಬಿಕೆ ಇದೆ. ರಕ್ತದಂತಿಕೆ ದೇವಿಯು ನಮ್ಮ ಕಣ್ಣುಗಳನ್ನು ಕಾಪಾಡುವಳು. ನಂದಜೆ ದೇವಿಯು ಕಿವಿಗಳನ್ನು, ಪಾರ್ವತಿಯು ನಾಸಿಕವನ್ನು, ಮಹಾಕಾಳಿಯು ತುಟಿಗಳನ್ನು, ಮಹಾಲಕ್ಷ್ಮಿಯು ಮುಖವನ್ನು, ಮಹಾಸರಸ್ವತಿಯು ನಾಲಿಗೆಯನ್ನು, ಚಾಮುಂಡಿಯು ಹಲ್ಲುಗಳನ್ನು, ಭದ್ರಕಾಳಿಯು ಕೈಗಳನ್ನು, ಕೌಮಾರಿ ದೇವಿಯು ಹೃದಯವನ್ನು, ವೈಷ್ಣವಿ ದೇವಿಯು ಉದರವನ್ನು, ಸುಂದರಿ ದೇವಿಯು ತೊಡೆಗಳನ್ನು, ಶಾಂಭವಿ ಪಾದಗಳನ್ನು ರಕ್ಷಿಸುವಳು ಎಂಬ ನಂಬಿಕೆ ಇದೆ. ಶೀತಬಾಧೆ, ಕಿಡ್ನಿ ತೊಂದರೆ ಇರುವವರು, ರಕ್ತಕ್ಕೆ ಸಂಬಂಧಿಸಿದಂತಹ ತೊಂದರೆ ಇರುವವರು, ಮಾನಸಿಕ ತೊಂದರೆಯನ್ನು ಅನುಭವಿಸುವವರು, ಹಣಕಾಸಿನ ತೊಂದರೆ ಅನುಭವಿಸುವವರು, ಮನಸ್ಸಿಗೆ ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ದೇವಿಯನ್ನು ಆರಾಧಿಸಲೇಬೇಕು. ಈ ದಿನ ಶಾಕಂಬರಿ ದೇವಿಯನ್ನು ಕೂಡ ಪೂಜೆ ಮಾಡುವುದರಿಂದ ಬಡತನ ದೂರವಾಗಿ ಸುಖ, ಸಂತೋಷ, ನೆಮ್ಮದಿ ಮನೆಯಲ್ಲಿ ತುಂಬಿರುತ್ತದೆ. ಹಾಗೆ ಆರೋಗ್ಯದ ವೃದ್ಧಿಯೂ ಕೂಡ ಹೆಚ್ಚಾಗುತ್ತದೆ, ಆಯಸ್ಸು ಗಟ್ಟಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಈ ದಿನ ಶಿವ, ಪಾರ್ವತಿ ಹಾಗೂ ವಿಷ್ಣು ಲಕ್ಷ್ಮಿಯರನ್ನು ಕೂಡ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿರುತ್ತದೆ. ಈ ಪವಿತ್ರ ಪುಷ್ಯ ಪೂರ್ಣಿಮೆಯ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ನಂತರ ಪೂಜೆ ಮಾಡಿ ದಾನಗಳನ್ನು ಮಾಡುತ್ತಾರೆ. ಇದರಿಂದ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಸಂಪ್ರದಾಯದಲ್ಲಿ ಈ ಪುಷ್ಯ ಪೂರ್ಣಿಮೆಯು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಪೂರ್ಣಿಮೆ ವ್ರತವನ್ನು ಆಚರಿಸುವುದರಿಂದ ಇಂದಿನ ಪಾಪಗಳು ದೂರವಾಗುತ್ತವೆ. ಮನಸ್ಸಿಗೆ ಸಮೃದ್ಧಿ, ಶಾಂತಿ, ಅದೃಷ್ಟ, ಆಧ್ಯಾತ್ಮಿಕ ಪರಿಶುದ್ಧತೆಯನ್ನು ತಂದುಕೊಡುತ್ತದೆ. ಪೂಜೆ ವಿಧಾನ ನೋಡುವುದಾದರೆ, ಮೊದಲು ಬೆಳಗ್ಗೆ ಬೇಗ ಎದ್ದು ಮೊದಲು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ಅಂದರೆ ಗೋಮೂತ್ರವನ್ನು ಸಿಂಪಡಿಸಿ ಸ್ವಚ್ಛ ಮಾಡಿ, ಹಾಗೆ ಮುಂಬಾಗಿಲನ್ನು ಕೂಡ ಸ್ವಚ್ಛ ಮಾಡಿ ನಂತರ ಸ್ನಾನ ಮಾಡಿ, ಅದಕ್ಕೆ ಸ್ವಲ್ಪ ಗಂಗಾಜಲ ಇದ್ದರೆ ಬೆರೆಸಿಕೊಂಡು ಸ್ನಾನ ಮಾಡಿ, ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಬಾಗಿಲಿಗೆ ಪೂಜೆ ಮಾಡಬೇಕು. ನಂತರ ಪೂಜೆ ಮಾಡುವಂತಹ ಸ್ಥಳದಲ್ಲಿ ಕಳಶ ಸ್ಥಾಪನೆ ಮಾಡಬೇಕು, ಗಣೇಶನನ್ನು ಪೂಜಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಮನೆಗೆ ಸುಖ, ಶಾಂತಿ, ಸಮೃದ್ಧಿ ಹಾಗೆ ಯೋಗಕ್ಷೇಮಕ್ಕಾಗಿ ಸಂಕಲ್ಪ ತೆಗೆದುಕೊಳ್ಳಬೇಕು. ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಈ ದಿನ ಮಾಡುವಂಥ ಪೂಜೆಗೆ ಹಾಗೆ ಉಪವಾಸವಿದ್ದರೆ ಉಪವಾಸಕ್ಕೆ ಯಾವುದೇ ರೀತಿಯ ವಿಘ್ನ ಬರದಂತೆ ಕೇಳಿಕೊಂಡು ಪೂಜೆಯನ್ನು ಆರಂಭಿಸಬೇಕು.
ಮೊದಲಿಗೆ ಗಣೇಶನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದಕ್ಕೆ ಅರಿಶಿನ ಕುಂಕುಮ ಚಂದನ ಹೂಗಳಿಂದ ಅಲಂಕರಿಸಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಅದರ ಮುಂದೆ ನಾವು ಧ್ಯಾನಿಸಬೇಕು. ಈಗ ಮಾಡುವಂತಹ ಒಂದು ಉಪವಾಸ ಅಥವಾ ಪೂಜೆಗೆ ಯಾವುದೇ ರೀತಿ ವಿಘ್ನ ಬರದಂತೆ ಗಣೇಶನನ್ನು ಪ್ರಾರ್ಥನೆ ಮಾಡುತ್ತಾ ಪೂಜೆಯನ್ನು ಆರಂಭಿಸಬೇಕು. ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿಯರನ್ನು ಷೋಡೋಪಚಾರದಿಂದ ಪೂಜೆ ಮಾಡಬೇಕು. ಫೋಟೋ ಇದ್ದರೆ ವಿಗ್ರಹವಿದ್ದರೆ ಅದನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಅರಿಶಿನ ಕುಂಕುಮ ಚಂದನದಿಂದ ಅಲಂಕರಿಸಿ ಹೂಗಳನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ದೇವರ ಫೋಟೋ ಮುಂದೆ ದೀಪಗಳನ್ನು ಬೆಳಗಿಸಿ ನಂತರ ಧೂಪ ದೀಪದಿಂದ ಪೂಜೆ ಮಾಡಬೇಕು. ಹಾಗೆಯೇ ದೇವರ ಮಂತ್ರಗಳನ್ನು ಪಠಿಸಬೇಕು, ಮಂಗಳಾರತಿಯನ್ನು ಮಾಡಬೇಕು, ನೈವೇದ್ಯವನ್ನು ಅರ್ಪಿಸಬೇಕು. ನಂತರ ಬಂದವರಿಗೂ ಕೂಡ ನೈವೇದ್ಯ ಅಂದರೆ ಪ್ರಸಾದವನ್ನು ವಿತರಿಸಿ ನೀವು ಕೂಡ ಪ್ರಸಾದವನ್ನು ಸ್ವೀಕರಿಸಿ. ಇನ್ನು ಬಂದಂತಹ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಿದರೆ ತುಂಬ ಶ್ರೇಷ್ಠ. ಸಂಜೆಯ ವೇಳೆಯಲ್ಲಿ ಮತ್ತೆ ಪೂಜೆಯನ್ನು ಮಾಡಿ ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನು ಬೆಳಗಿಸಿ ತುಳಸಿ ಕಟ್ಟೆಗೆ ಪೂಜೆಯನ್ನು ಸಲ್ಲಿಸಿ ನಂತರ ಚಂದ್ರದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಹುಣ್ಣಿಮೆಯ ವ್ರತ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು. ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬಹುದು ಅಥವಾ ಮಂತ್ರಗಳನ್ನು ಕೂಡ ಪಠಿಸಿ ದೇವರ ಧ್ಯಾನವನ್ನು ಮಾಡಿ ಈ ಒಂದು ವ್ರತದ ಆಚರಣೆ ಮುಗಿದ ಮೇಲೆ ನಾವು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇನ್ನು ಉಪವಾಸ ಮಾಡಲು ಸಾಧ್ಯವಿಲ್ಲ ಎನ್ನುವವರು ಕೂಡ ಈ ದಿನ ನೀವು ಸರಳವಾಗಿಯೇ ಪೂಜೆಯನ್ನು ಮಾಡಿ ದೇವರನ್ನು ಧ್ಯಾನಿಸುತ್ತಾ ಮಂತ್ರಗಳನ್ನು ಪಠಿಸಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಹಾಗೆ ಕಥೆಯನ್ನು ಅಂದರೆ ವ್ರತ ಕಥೆಯನ್ನು ಕೇಳಬಹುದು. ಹಾಗೆ ಹತ್ತಿರದಲ್ಲಿ ಬನಶಂಕರಿ ಅಮ್ಮನವರ ದೇವಸ್ಥಾನವಿದ್ದರೆ ಅಥವಾ ನಿಮಗೆ ಯಾವುದು ಸಾಧ್ಯವಾಗುತ್ತದೋ ಆ ಒಂದು ದೇವಸ್ಥಾನಗಳಿಗೆ ತೆರಳಿ ನೀವು ದರ್ಶನ ಮಾಡಿ ಪೂಜೆ ಸಲ್ಲಿಸಿ ಬರಬಹುದು. ಇನ್ನು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ಮಡ್ಲಕ್ಕಿಯನ್ನು ಕೊಟ್ಟು ತಾಯಿಗೆ ನಿಂಬೆಹಣ್ಣಿನ ಆರತಿ ಮಾಡಿದರೆ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನೀವು ಅಲ್ಲಿ ಹೋದರೆ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ಬರಬಹುದು. ಇದರಿಂದ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಮನೆಯಲ್ಲಿ ಹಣಕಾಸಿನ ತೊಂದರೆಗಳಾಗುತ್ತಿದ್ದರೆ ಇದೆಲ್ಲವೂ ಕೂಡ ತಾಯಿ ನಿವಾರಿಸುತ್ತಾಳೆ. ಮಡಿಲಕ್ಕಿ ಅಥವಾ ನಿಂಬೆಹಣ್ಣಿನ ಆರತಿ ಮಾಡಲು ಸಾಧ್ಯವಿಲ್ಲ ಎಂದರೂ ಕೂಡ ದೇವಿಯ ದರ್ಶನವಾದರೂ ಪಡೆದುಕೊಂಡು ಬನ್ನಿ. ಅವಳನ್ನು ದರ್ಶನ ಮಾಡಿ ಅವಳ ಆಶೀರ್ವಾದವನ್ನು ತೆಗೆದುಕೊಂಡು ಬಂದರೆ ನಿಮಗೆ ಈ ವರ್ಷವೆಲ್ಲವೂ ಕೂಡ ತುಂಬಾ ಶ್ರೇಷ್ಠಕರವಾಗಿರುತ್ತೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಯಾಕೆಂದರೆ ಯಾರು ಕೂಡ ದೇವರನ್ನು ನಂಬಿ ಕೆಟ್ಟವರಿಲ್ಲ. ಮನಸ್ಸಿಂದ ಅಂದರೆ ನಂಬಿಕೆ ಶ್ರದ್ಧೆಯಿಂದ ಭಕ್ತಿಯಿಂದ ಧ್ಯಾನಿಸಿದರೆ ದೇವರು ಎಂತಹ ಕಷ್ಟವನ್ನಾದರೂ ಕೂಡ ನಿವಾರಿಸುತ್ತಾರೆ. ಹಾಗೆ ನಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ. ಇನ್ನು ಅರಳಿಕಟ್ಟೆ ಮರವಿದ್ದರೆ ಅಲ್ಲಿ ಕೂಡ ಪ್ರದಕ್ಷಿಣೆ ಮಾಡಿ ಪೂಜೆ ಸಲ್ಲಿಸಿ ಬರಬೇಕು. ಇದರಿಂದ ಹೆಚ್ಚಿನ ಫಲ ದೊರೆಯುತ್ತದೆ. ಯಾಕೆಂದರೆ ಈ ಒಂದು ಮರದಲ್ಲಿ ಎಲ್ಲ ದೇವತೆಗಳು ಕೂಡ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ನಿಮಗೆ ಸಾಧ್ಯವಾದರೆ ಈ ದಿನ ದಾನ ಮಾಡುವುದನ್ನು ಮರೆಯಬೇಡಿ. ಯಾಕೆಂದರೆ ಈ ಒಂದು ಪೌರ್ಣಿಮೆಯ ದಿನ ದಾನ ಮಾಡುವುದು ಹೆಚ್ಚಿನ ಪ್ರಯೋಜನ ಶುಭವನ್ನು ತಂದುಕೊಡುತ್ತದೆ. ನಿಮಗೆ ಸಾಧ್ಯವಾದಷ್ಟು ಆಹಾರ ವಸ್ತುಗಳನ್ನಾಗಲಿ ಅಥವಾ ಅಗತ್ಯ ಇರುವ ಜನರಿಗೆ ವಸ್ತುಗಳನ್ನು, ಬಟ್ಟೆಯನ್ನು, ನಿಮಗೆ ಏನು ಸಾಧ್ಯವೋ ಅದನ್ನು ದಾನ ಮಾಡಿ. ಬ್ರಾಹ್ಮಣರಿಗೆ, ನಿರ್ಗತಿಕರಿಗೆ, ಅಗತ್ಯ ಇರುವವರಿಗೆ ಇದನ್ನು ದಾನ ಮಾಡಿ. ಹಾಗೆ ಈ ದಿನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ನೀಡಿ. ಇದರಿಂದ ಕೂಡ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಾಗೆ ಏನೇ ದೋಷವಿದ್ದರೂ ಕೂಡ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಲೆಂತಿ ಆಯಿತು, ವಿಡಿಯೋ ಸಾಕು ಅನ್ನಿಸ್ತಾ ಇದೆ. ಆದರೆ ಮಂತ್ರಗಳು ಬಾಕಿ ಇದ್ದಾವೆ. ಮಂತ್ರಗಳನ್ನು ಪಠಿಸುತ್ತಾ ನಾನು ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಲೇಬೇಡಿ. ಹಾಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಆಯಿತಾ? ಈಗ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅಂದರೆ ಇಷ್ಟ ಆಗದಲ್ಲೇ ಇರುವಂತಹ ವಿಷಯ ಇದ್ದರೆ ಖಂಡಿತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಾನು ತಿದ್ದುಕೊಳ್ತೇನೆ.
ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಷ್ಣುವೇ ನಮಃ. ಓಂ ನಮಃ ಶಿವಾಯ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.